ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತೇಳಿ. ಇವತ್ತು KR ಪೇಟೆ. ಇವತ್ತು ಆರ್ಗಾನಿಕ್ ಪ್ರಾಡಕ್ಟ್ನ ಜನಗಳಿಗೆ ಎಲ್ಲ ಪ್ರಾಬ್ಲಮ್ಗೂ ಕೊಟ್ಕೊಂಡು ಅದಕ್ಕೆ ಅಗ್ರಿಕಲ್ಚರ್ ಇವತ್ತು ರೈತರ ಸಂಘದಲ್ಲಿ ಇತ್ಕೊಂಡು ಪ್ರತಿಯೊಬ್ಬರಿಗೂ ಅಗ್ರಿಕಲ್ಚರ್ ಬಗ್ಗೆನೂ ಮಾಹಿತಿ ಕೊಟ್ಕೊಂಡು ಆರೋಗ್ಯನ ಕಾಪಾಡ್ಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ಬೇರೆಯವ್ರ ಆರೋಗ್ಯನ ಕಾಪಾಡೋ ಜೊತೆಗೆ ಭೂಮಿ ಫಲವತ್ತ ಬರೋದಕ್ಕೆ ಏನೇನೆಲ್ಲ ಮಾಡಬೇಕು ನೋಡಿ. ಸುಳಿ ರೋಗ ಮತ್ತು ಗೆಡ್ಡೆ ರೋಗಗಳು ಬಂದು ಶುಂಠಿಗಳು ಹಾಳಾಗ್ತಿರೋ ಅಂಥದ್ದು. ಇದಕ್ಕೆ ಹೇಳಿದ್ರೆ ಕೆಲವು ಜನಗಳಿಗೆ ಏನಾಗುತ್ತೆ ಅಂತಂದರೆ ಹೇಳಿದ್ದು ಒಂಚೂರು ಅರ್ಥನೇ ಆಗೋಲ್ಲ. ನಾವೇನೋ ನಮ್ಮ ಒಳ್ಳೇದಕ್ಕೆ ಮಾಡ್ಕೊತಾ ಇದ್ದೀವಿ ಅಂತ ಅನ್ನೋದಕ್ಕೋಸ್ಕರ ಯೋಚನೆ ಮಾಡ್ತಾರೆ. ಆದರೆ ನೋಡಿ, ಇದು ಶುಂಠಿನ ಬೀಜಕ್ಕೋಸ್ಕರ ಹಾಕೊಂಡಿರೋದಂತೆ 4 ಎಕರೆಗೆ ಮುಂದೆ ಇದನ್ನು ಮಾಡ್ಕೊಂಡು ಶುಂಠಿನ ಫಲವತ್ತ ಮಾಡ್ಕೊಂಡು 4 ಎಕರೆ ಜಮೀನಿಗೆ ಮತ್ತೆ ನೆಕ್ಸ್ಟ್ ಶುಂಠಿ ಹಾಕೊಳ್ಳೋಕ್ಕೆ ಅಂತ ಮಾಡಿರೋಂಥದ್ದು. ನೋಡಿ, ಈ ಥರ ಆಗ್ತಾಯಿದೆ ಶುಂಠಿ. ವೈಟ್ ಬರ್ತಿದೆ ಮತ್ತು ಇಳುವರಿ ಕರೆಕ್ಟಾಗಿಲ್ಲ. ಕಳೆ ಕೀಳಬೇಕು ಅಂತ ಹೇಳಿದ್ರು, ಕಳೆ ಕಿತ್ತಾಗಿದೆ. ನಮ್ಮದೇ ಒಂದು ಆರ್ಗಾನಿಕ್ ಒಂದು ಪ್ರೊಟೆಕ್ಟು ಮತ್ತು ಅಗ್ರಿ 82, ಏಕೆಂದರೆ ಅದು ವೆಡ್ಡರ್ ಆ್ಯಂಡ್ ಸ್ಪೆಡ್ಡರ್ ಆಗಿ ಬೇರು ಕಾಳು ಕೀಳ್ದು ಅದು ಅನ್ನೋನಿ ಥರ ಎಲ್ಲಿ ನಿಲ್ಲತ್ತೆ ಕೆಮಿಕಲ್ ಔಷಧಿ ಹೊಡೆದಿರೋಂಥದ್ದು. ಅದನ್ನೆಲ್ಲನೂ ಕ್ಲಿಯರ್ ಮಾಡ್ತಾ ಅಂಡಿಲಿ ಹುಳಗಳೇನಾರು ಇದ್ದರೆ ಭೂಮಿ ಒಳಗಡೆ ಇರತ್ತಲ್ಲ ಶುಂಠಿ, ಅಂಡಿಲಿ ಹುಳಗಳೇನಾರು ಇದ್ದರೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಹುಳಗಳ್ನ ಸಾಯಿಸ್ಕೊಂಡು ಇಂಪ್ರೂವ್ಮೆಂಟ್ ಆಗೋದಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತಾ ಬರುತ್ತೆ. ಯಾಕೆಂದರೆ ಇವತ್ತು ನಾವು ಗಂಜಿಗೆರೆ ಹತ್ರ ಮತ್ತಿಕೆರೆ ಭೂವರ್ನಾಥ ಸ್ವಾಮಿ ರೋಡ್ಗೆ ಟಚ್ ಆಗುತ್ತೆ. ಈ ಥರ ಆಗ್ತಿದೆ ಶುಂಠಿ. ಇಳುವರಿ ಬತ್ತಿಲ್ಲ, ಅಲ್ಲಲ್ಲೇ ಗೆಡ್ಡೆ ರೋಗ ಹೊಡಿತಿದೆ ಮತ್ತು ಸುಳಿ ರೋಗ ಹೊಡಿತಿದೆ. ಅಂದರೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂತಂದರೆ ಮಜ್ಜಿಗೆ ರೋಗ ಅಂತ ಹೇಳ್ತಾರೆ. ಅದು ಇಮಿಡಿಯೇಟ್ಲಿ ಚುಕ್ಕಿ ಥರ ಬತ್ತು ಅಂತಂದ್ರೆ ಸಾಕು, ಇಮ್ಮಿಡಿಯೇಟ್ಲಿ ಎಲ್ಲ ಜಾಗನೂ ಬರ್ನ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಏಕೆಂದರೆ ಅಷ್ಟು ಸ್ಪೀಡಾಗಿ ಕೆಲಸ ಮಾಡ್ತದೆ. ಆಮೇಲೆ ಸಾಲದಕ್ಕೆ ಇವ್ರು ಕೊಡ್ತಿರೋಂಥ ಗೊಬ್ಬರಕ್ಕೂ ಇದಕ್ಕೂ ಟಚ್ ಆಗ್ದೇ ಈಗ ಆಗ್ತಿದೆ. ಇವತ್ತಾನೆ ನಾನು ತಂದು ಕೊಟ್ಟಿರೋಂಥದ್ದು. ಈಗ ಇಲ್ಲಿ ಇದನ್ನು ಇದು ಎಲ್ಲನೂ ಬಳಸೋದ್ಮೇಲೆ ಯಾವ ಥರ ಬರುತ್ತೆ, ಆಗಿದೆ ಅನ್ನೋದನ್ನ ನಾನು ನಿಮಗೆ ತೋರ್ತಾಯಿದ್ದೀನಿ. ಯಾಕೆಂದರೆ ಇವಾಗ ಕೊಟ್ಬಿಟ್ಟು ಇದೊಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಹಾಗೆ ನೆಕ್ಸ್ಟ್ ಇದು ಯಾವ ಥರ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ಹೊಡೆದಾದ್ಮೇಲೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹಾಕ್ತೀನಿ. ಅಕಸ್ಮಾತ್ ನೋಡೋಣ ಹೆಂಗೆ ಆಗುತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಫಸ್ಟ್ ಟೈಮ್ ಯಾರು ನೋಡ್ತಿದ್ದೀರೋ ಅಂಥ ವ್ಯಕ್ತಿಗಳು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತೇಳಿ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ